ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಂಸತ್ನಲ್ಲಿ ಇನ್ಮೇಲಾದ್ರೂ ನೀಟಾಗಿ ನಡೆಯುತ್ತಾ ಚರ್ಚೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷ ನಿಗಿ ಕೆಂಡ ಕಾರಿದ್ದಾರೆ. ಇನ್ನು ಸಂಸತ್ನಲ್ಲಿ ಇನ್ಮೇಲಾದ್ರೂ ನೀಟಾಗಿ ನಡೆಯುತ್ತಾ ಚರ್ಚೆ ಅನ್ನೋ ಪ್ರಶ್ನೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷ ನಿಗಿ ಕೆಂಡ ಕಾರಿದ್ದಾರೆ. ಪ್ರಧಾನ ಬಳಿಕ ವಿಪಕ್ಷಗಳಿಂದ ಅಮಿತ್ ಶಾ ಟಾರ್ಗೆಟ್. ಇನ್ನು ಚರ್ಚೆಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾ ಹೇಳಿರುವಂತದ್ದು. ಆದರೂ ಕೂಡ ವಿಪಕ್ಷಗಳಿಂದ ಗದ್ದಲ ಕೋಲಾಹಲ ನಡೆದಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ಯಾಕೆ ಅಂತ ಹೇಳಿ ಇಲ್ಲಿ ವಿಪಕ್ಷಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಇದೇ ವಿಚಾರದಲ್ಲಿ ಅಮಿತ್ ಶಾ ನೈತಿಕ ಹೊಣೆ ಹೊರಬೇಕಾ? ಹಾಗಾದ್ರೆ ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಈಗ ವಿಪಕ್ಷಗಳು ಪಟ್ಟು ಹಿಡಿದಿದ್ದಾರೆ. ಇನ್ನು ಇದೇ ವಿಚಾರದಲ್ಲಿ ಒಂದ್ ಕಡೆ ಅಮಿತ್ ಶಾ ನೈತಿಕ ಹೊಣೆಯನ್ನ ಹೊರಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೂಡಲೇ ಗೃಹ ಸಚಿವ ಸ್ಥಾನಕ್ಕೆ ಅಮಿತ್ ಶಾ ಅವರು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿರುವಂತದ್ದು. ಸಂಸತ್ನಲ್ಲಿ ಇನ್ಮೇಲಾದ್ರೂ ನೀಟಾಗಿ ನಡೆಯುತ್ತಾ ಚರ್ಚೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಈಗಾಗಲೇ ಒಂದ್ ಕಡೆ ಸಂಸತ್ ಕಲಾಪಗಳಿಗೆ ಈಗ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷ ನಿಗಿ ಕೆಂಡ ಕಾರ್ತಾ ಇರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಬಳಿಕ ವಿಪಕ್ಷಗಳಿಂದ ಈಗ ಅಮಿತ್ ಶಾ ಅವರು ಟಾರ್ಗೆಟ್ ಆಗಿದ್ದಾರೆ. ಚರ್ಚೆಗೆ ಅವಕಾಶವನ್ನ ಕೊಡ್ತೀನಿ ಅಂತ ಹೇಳಿ ಓಂ ಬಿರ್ಲಾ ಅವರು ಹೇಳಿರುವಂತದ್ದು. ಆದ್ರೂ ಕೂಡ ವಿಪಕ್ಷಗಳಿಂದ ಗದ್ದಲ.